ಮೊದಲಿಗೆ ನಿನ್ನೆ ಸಂಜೆ ಸರ್ಕಾರದ ಅಂದ್ರೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಅವರೊಟ್ಟಿಗೆ ಇನ್ನೂ 13 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಈಗ ಈ ಪ್ರಮಾಣ ವಚನ ಸ್ವೀಕರಿಸಿದ ನೆಕ್ಸ್ಟ್ ಡೇನೆ ಅಂದ್ರೆ ಇವತ್ತು ಬಿಗ್ ಫೈಟ್ ಶುರುವಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಕಿತ್ತಾಟ ಶುರುವಾಗಿದೆ. ಪ್ರಬಲ ಖಾತೆಗಾಗಿ ಜಿದ್ದು ಹಿಡಿದು ಕೂತಿದ್ದಾರೆ ಪ್ರಭಾವಿಗಳು. ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ, ಸಚಿವರಾಗಷ್ಟೇ ಪ್ರಮಾಣ ವಚನ ಸ್ವೀಕರಿಸಿದ್ರು. ನಾನು ಕೇಳಿರೋ ಖಾತೆನೇ ನನಗೆ ಬೇಕು ಅಂತ ಬಿಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಮಂತ್ರಿಗಳ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನೋಡಿ, ಮೊದಲನೇ ಸಾಹಸ ಬರ್ತಾ ಇರೋದು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಅಂತ. ರಾಜಕೀಯ ವಿಶ್ಲೇಷಕರೊಂದ ಜನ ಇದರ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ ಮುಂದಿನ ಮರುದಿನವೇ ಅಥವಾ ತದನಂತರದಲ್ಲಿ ಪ್ರೆಷರೈಸ್ ಆಗುತ್ತೆ, ಅರಸಾಹಸವನ್ನ ಪಡಬೇಕಾಗತ್ತೆ, ಸಮಸ್ಯೆಗಳು ಶುರುವಾಗುತ್ತೆ ಅಂತ. ಆ ಸಮಸ್ಯೆಗಳ ಒಂದು ಮೊದಲ ಭಾಗವೇ ಈಗ ಖಾತೆ ಹಂಚಿಕೆ, ಖಾತೆ ಕ್ಯಾತೆ. ನಾನು ನಿಮ್ಗೆ ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದೇ ಖಾತೆಗನ್ನ ನಾನು ಕೊಡಬೇಕು, ಹೀಗನ್ನೋ ಪ್ರೆಷರ್ ಜಾಸ್ತಿ ಆಗಿದೆ ಡಿಕೆ ಶಿವಕುಮಾರ್ ಅವರ ಮೇಲೆ. ಒಬ್ಬಿಬ್ರಲ್ಲ 13 ಜನ ಪ್ರಮಾಣ ವಚನ ಸ್ವೀಕರಿಸಿರುವುದು ಸಚಿವ ಸ್ಥಾನಕ್ಕೆ. ಈಗ 13 ಜನರು ಕೂಡ ತಮ್ಮ ಖಾತೆಗನ್ನ ಫೈನಲ್ ಮಾಡ್ಕೊಳ್ಳೋ ಹಂತದಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಮೊದಲಿಗೆ ಸಚಿವ ಸ್ಥಾನಕ್ಕಾಗಿ ಲಾಬಿ, ಅದಾದ್ಮೇಲೆ ಈಗ ಖಾತೆಗಾಗಿ ಲಾಬಿ. ಖಾತೆ ಕ್ಯಾತೆ ಅಂತ ಅನ್ಬೋದು ಇದನ್ನ. ಸಚಿವರೆಲ್ಲರೂ ಕ್ಯಾತೆ ತೆಗಿತಾ ಇದ್ದಾರೆ, ನನಗೆ ಆ ಖಾತೆನೇ ಬೇಕು, ಈ ಖಾತೆನೇ ಬೇಕು ಅಂತ. ಈಗ ಇದನ್ನ ನಿಭಾಯಿಸೋದೇ ದೊಡ್ಡ ಸವಾಲು ಈಗ ಡಿಕೆ ಶಿವಕುಮಾರ್ ಅವರಿಗೆ. ಯಾರೋ ಒಬ್ರು ನೀರಾವರಿ ಕೇಳಿರ್ತಾರೆ, ಇನ್ಯಾರೋ ಒಬ್ರು ಹಣಕಾಸು ಇಲಾಖೆ ಕೇಳಿರ್ತಾರೆ. ಆದ್ರೆ ಆ ಎಕ್ಸ್ಪೀರಿಯನ್ಸ್ಗೂ ಅವ್ರಿಗೂ ಕೊಡೋದಕ್ಕಾಗಲ್ಲ ಅಂತ ಹೈಕಮಾಂಡ್ ಹೇಳಿದಂತ ಸಂದರ್ಭದಲ್ಲಿ ಮತ್ತೆ ಮುನಿಸ್ಕೊಳ್ಳೋ ಸಾಧ್ಯತೆ. ಹಾಗಾಗಿ ಈ ಪರಿಸ್ಥಿತಿನ ಹೆಂಗ್ ನಿಭಾಯಿಸಬೇಕು ಅನ್ನೋದೇ ದೊಡ್ಡ ಸವಾಲೀಗ ಡಿಕೆ ಶಿವಕುಮಾರ್ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಖಾತೆ ಕ್ಯಾತೆ ಶುರುವಾಗ್ತಾ ಇದೆ. ಅದು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನೆಕ್ಸ್ಟ್ ಡೇನೆ, ವಿತಿನ್ 18 ಅವರ್ಸ್ ನಲ್ಲೇ ನೋಡಿ ಎಂತೆಂತ ಬೆಳವಣಿಗೆಗಳಾಗ್ತಾ ಇರೋದು. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಹೇಳಿ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಅಂದ್ರೆ ಈ ಒಳಜಗಳು, ಕಾಂಗ್ರೆಸ್ ಪಕ್ಷದಲ್ಲಾಗ್ತಿರುವಂತಹ ಒಳಜಗಳಗಳು ಕಳೆದ 3 ವರ್ಷಗಳಿಂದ ಕುರ್ಚಿಯ ವಿಚಾರಕ್ಕಿತ್ತು. ನೆಕ್ಸ್ಟ್ ಖಾತೆ ವಿಚಾರಕ್ಕೆ ಬರುತ್ತೆ, ಅದಾದ್ಮೇಲೆ ನಾಯಕನ ವಿಚಾರಕ್ಕೆ ಬರುತ್ತೆ, ಆಮೇಲೆ 2028ರ ಎಲೆಕ್ಷನ್ ನಲ್ಲಿ ಸಿಎಂ ಯಾರು ಅನ್ನೋ ವಿಚಾರಕ್ಕೂ ಬಂದ್ಬಿಡುತ್ತೆ. ಸೊ ಅದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಪ್ರಬಲ ಖಾತೆಗಳ ಬಗ್ಗೆ ಮಾತನಾಡೋದಕ್ಕೆ ಮೇಲಿಂದ ಮೇಲೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಸಂಭಾವ್ಯ ಖಾತೆಯ ಬಗ್ಗೆ ನೀವು ಟಿವಿ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆಗೆ ಹೋಮ್ ಮಿನಿಸ್ಟರ್ ಸಿಗುತ್ತೆ ಅನ್ನುವಂಥ ಮಾತಿದೆ. ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ಹಿಂದೆ ಇದ್ದಂಥ ವೈದ್ಯಕೀಯ ಶಿಕ್ಷಣವೇ ಮುಂದುವರಿಯುತ್ತೆ ಅನ್ನೋ ಮಾತಿದೆ. ನೆಕ್ಸ್ಟ್ ಜಿಬಿಎ ಮೇಲೆ ರೆಡ್ಡಿಗಾರು ಕಣ್ಣಿಟ್ಟಿದ್ದಾರೆ. ಕೊಡ್ತಾರಾ ಅದನ್ನ? ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಕೊಟ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡಿ ಹೀಗಂತ ರೆಡ್ಡಿ ಅವರು ಆಲ್ರೆಡಿ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ರೆಡ್ಡಿಗೆ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಯಾಕೋ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಮೇಲ್ನೋಟಕ್ಕೆ. ಸಿಎಂ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. ಕೇಳಿದ ಖಾತೆ ಕೊಡದಿದ್ದರೆ ಮಂತ್ರಿಗಿರಿ ಬೇಡ ಅಂತ ಹೇಳೋದಂತಿದೆ ಅಂತ. ಕಳೆದ ಬಾರಿಗೂ ಬೆಂಗಳೂರು ಅಭಿವೃದ್ಧಿ ಖಾತೆಗಾಗಿ ಬಿಗಿ ಪಟ್ಟು ಹಿಡಿದು ಕೂತಿದ್ರು, ಆದರೆ ಮಿಸ್ ಆಗಿ ಸಾರಿಗೆ ಖಾತೆ ಕೊಟ್ಟಿದ್ರು. ಆಗ ಬೆಂಗಳೂರು ಖಾತೆ ತಾವು ಪಡೆದುಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು, ಆಗ ಕೊಟ್ಟಿರಲಿಲ್ಲ. ಸೊ ರಾಮಲಿಂಗಾರೆಡ್ಡಿ ಅವರನ್ನ ಸಮಾಧಾನ ಮಾಡೋದಕ್ಕೆ ಮತ್ತೊಂದು ಖಾತೆಗೆ ಗಿಫ್ಟ್ ಕೊಡಲಾಗಿತ್ತು. ಸಾರಿಗೆಯ ಜೊತೆಗೆ ಮುಜರಾಯಿ ಇಲಾಖೆಯನ್ನೂ ಕೂಡ ಕೊಟ್ಟು ಸಮಾಧಾನ ಪಡಿಸಲಾಗಿತ್ತು ರಾಮಲಿಂಗಾರೆಡ್ಡಿ ಅವರಿಗೆ. ಈಗ ಮತ್ತೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಲಾಸ್ಟ್ ಟೈಮ್ ಕೊಡ್ಲಿಲ್ಲ, ಅಟ್ಲೀಸ್ಟ್ ಈಗಲಾದ್ರೂ ಕೊಡ್ಲಿ, ಕೊಟ್ರೆ ನನಗೆ ಬೆಂಗಳೂರು ಅಭಿವೃದ್ಧಿ ಖಾತೆನೇ ಕೊಡಿ, ಇಲ್ಲ ಅಂತಂದ್ರೆ ನನಗೆ ಬೇಡ, ಹೀಗಂತ ಹಠ ಹಿಡಿದು ಕೂತಿದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ಇದು ರಾಮಲಿಂಗಾರೆಡ್ಡಿ ಅವರ ವಿಚಾರ ಅಷ್ಟೇ ಅಲ್ಲ, ಈ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಅಷ್ಟು ಜನರ ಖಾತೆನೂ ಇದೇನೆ, ನನಗೆ ಆ ಖಾತೆನೇ ಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಪ್ರಮಾಣ ವಚನ ಸ್ವೀಕಾರ ಮಾಡಿದ ನೆಕ್ಸ್ಟ್ ಡೇನೆ ಈ ರೀತಿಯಾಗಿ ಖಾತೆ ಕ್ಯಾತೆ ಇದು ನಿಭಾಯಿಸೋದು ದೊಡ್ಡ ಸವಾಲಾಗಿದೆಯಾ ಡಿಕೆ ಶಿವಕುಮಾರ್ ಅವರಿಗೆ?
ಖಂಡಿತ ಶರತ್, ನಿನ್ನೆ ಸಚಿವರಾಗಿ ಪ್ರಮಾಣವಚನ ಸ್ವೀಕಾರ ತೆಗೆದುಕೊಂಡಿರ್ತಕ್ಕಂತಹ ಏನ್ ನಾಯಕರೇನಿದ್ದಾರೆ, ಈಗಾಗಲೇ ಅವರು ನಮಗೆ ಇಂತಹ ಖಾತೆ ಬೇಕು ಅನ್ನುವಂತಹ ಒಂದಿಷ್ಟು ಬೇಡಿಕೆಯನ್ನು ಕೂಡ ಪಕ್ಷದ ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮುಂದೆ ಕೂಡ ಇಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಕೆಲವು ಸಚಿವರು ಇಂತಹದೇ ಖಾತೆ ಬೇಕು ಅನ್ನುವಂಥದ್ದನ್ನು ಕೂಡ ಅವರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಯಾವ ರೀತಿಯಾಗಿ ಒತ್ತಡ ಹೇರಬೇಕು ಆ ರೀತಿ ಎಲ್ಲಾ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗಾಗಿ ದೊಡ್ಡ ಮಟ್ಟದಲ್ಲಿ ಕೂಡ ಪೈಪೋಟಿ ನಡೀತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ ಮೊದಲಿಗೆ ಜಿಬಿಎ ಚುನಾವಣೆ ಕೂಡ ಬರುತ್ತೆ, ಅದರ ಮೇಲೆ ಕೂಡ ಬಹಳಷ್ಟು ಕಣ್ಣು ಕೂಡ ಎಲ್ಲ ಒಂದು ಸಚಿವರದು ಕೂಡ ಇರುವಂತದ್ದು. ಹಾಗಾಗಿ ಇಡೀ ಬೆಂಗಳೂರಲ್ಲಿ ಕೂಡ ಹಿಡಿದಿಟ್ಟುಕೊಂಡಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಪ್ರಬಲ ಆಕಾಂಕ್ಷಿ ಕೂಡ ಇರುವಂತದ್ದು. ಈ ಹಿಂದೆಯೂ ಕೂಡ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಸಹಿತ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಬಹಳಷ್ಟು ಒತ್ತಾಯ ಕೂಡ ಮಾಡಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಪ್ರಭಾವದಿಂದ ಆ ಒಂದು ಖಾತೆ ಕೈ ತಪ್ಪಿತ್ತು. ಅದರ ಬದಲಾಗಿ ಅವರಿಗೆ ಮುಜರಾಯಿ ಇಲಾಖೆ, ಸಾರಿಗೆ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದರ ಜೊತೆಗೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕೂಡ ಅವರನ್ನ ನೇಮಿಸಿದ್ರು. ಹಾಗಾಗಿ ಆದ್ರೂ ಕೂಡ ಅವರಿಗೆ ಒಂದಿಷ್ಟು ಅಷ್ಟೊಂದು ಸಮಾಧಾನ ಇರ್ಲಿಲ್ಲ. ಈ ಒಂದು ನಿಟ್ಟಿನಲ್ಲಿ ಇದೀಗ ಕೂಡ ಈಗಲಾದ್ರೂ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರು ಸಚಿವಸ್ಥಾನಕ್ಕೂ ಕೂಡ ಯಾವುದೇ ರೀತಿ ಲಾಬಿ ನಡೆಸಿಲ್ಲ ಅನ್ನುವಂಥದ್ದು. ಎರಡು ಹೈಕಮಾಂಡ್ ಕಡೆಯಿಂದ ಮತ್ತೆ ಇಲ್ಲಿ ರಾಜ್ಯ ನಾಯಕರ ಕಡೆಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಅವರ ಹೆಸರು ಬಹಳ ಸಲೀಸಾಗಿ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇದೀಗ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಶರತ್, ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನೇ ಬೇಕು ಅನ್ನುವಂತ ಹಠವನ್ನ ಹಿಡಿದಿದ್ದಾರೆ ಅನ್ನುವಂಥದ್ದು. ಆದ್ರೆ ಈ ಹಿಂದೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಕಾರಣದಿಂದಲೂ ಕೂಡ ಕೈ ತಪ್ಪಿತ್ತು. ಇದೀಗ ಡಿ.ಕೆ. ಶಿವಕುಮಾರ್ ಅವರೇ ಸಿಎಂ ಆಗಿದ್ದಾರೆ. ಅದರಲ್ಲೂ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಬಹಳಷ್ಟು ಕನಸಿನ ಕೂಸು ಡಿ.ಕೆ. ಶಿವಕುಮಾರ್ ಅವರದು. ಈಗ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಬಿಟ್ಕೊಡ್ತಾರಾ, ರಾಮಲಿಂಗಾರೆಡ್ಡಿ ಅವರ ಒಂದು ಬೇಡಿಕೆಗೆ ಸ್ಪಂದಿಸ್ತಾರಾ, ಬಹಳಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ ಶರತ್. ಮತ್ತೊಂದ್ ಕಡೆ ಬಸವರಾಜ್, ಕೇವಲ ಇಲ್ಲಿ ರಾಮಲಿಂಗಾರೆಡ್ಡಿ ಅವರ ವಿಚಾರ ಮಾತ್ರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋದು, ಇನ್ನು ಬೇರೆಲ್ಲ ಯಾವ್ಯಾವ ಖಾತೆ ಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಿರೋದು ಅಂತ ಶರತ್, ಈಗಾಗಲೇ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಎಂ.ಬಿ. ಪಾಟೀಲ್ರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು, ಇವರು ಕೂಡ ಪ್ರಬಲ ಒಂದು ಖಾತೆಯನ್ನ ನಿರೀಕ್ಷೆಯಲ್ಲಿ ಕೂಡ ಇರುವಂತದ್ದು. ಈಗಾಗಲೇ ಯಾವ್ಯಾವ ಖಾತೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಹಂಚಿಕೊಂಡಿದ್ದಾರೆ ಎನ್ನುವಂಥದ್ದು. ಇದು ಇವತ್ತು ಬೆಳಿಗ್ಗೆನೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಈಗ ಹಿಂದೆ ಇರ್ತಕ್ಕಂತ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೂಡ ಅದೇ ಖಾತೆ ಬೇಕು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಇಟ್ಟಿದ್ದಾರೆ ಅನ್ನುವಂಥದ್ದು. ಪ್ರಿಯಾಂಕಾ ಖರ್ಗೆ ಅವರು ಕೂಡ ಪಂಚಾಯತ್ ರಾಜ್ ಇಲಾಖೆ ಹೊರತಾಗಿ ಬೇರೆ ಖಾತೆಗಾಗಿ ಒಂದಿಷ್ಟು ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಬಹುತೇಕ ಅವರು ಗೃಹ ಖಾತೆ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ, ಆ ಬಗ್ಗೆ ಕೂಡ ವಿಚಾರವನ್ನ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಅವರು ಅದನ್ನ ಬಹಿರಂಗವಾಗಿ ಹೇಳಿಲ್ಲ. ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತೆ ಈಗಾಗಲೇ ಎಂ.ಬಿ. ಪಾಟೀಲ್ರು ಸಹಿತ ಅವರು ಜಲಸಂಪನ್ಮೂಲ ಇಲಾಖೆ ಮೇಲೆ ಕೂಡ ಕಣ್ಣಿಟ್ಟಿರ್ತಕ್ಕಂಥದ್ದು. ಆ ಇಲಾಖೆ ಮತ್ತೆ ಹಿಂದೆ ನಿಭಾಯಿಸಿರ್ತಕ್ಕಂತ ಬೃಹತ್ ಕೈಗಾರಿಕೆ ಆ ಒಂದು ಇಲಾಖೆ ಕೊಟ್ಟರು ಸಹಿತ ಓಕೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಎಂ.ಬಿ. ಪಾಟೀಲ್ ಇದ್ದಾರೆ. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೀಗ ಲೋಕೋಪಯೋಗಿ ಇಲಾಖೆ ಕೂಡ, ಯಾಕಂತಂದ್ರೆ ಕೆಲವೊಂದಿಷ್ಟು ಸುಧಾರಣೆಗಳು ಅವರು ಹಿಂದೆ ಕೂಡ ತಂದಿದ್ದಾರೆ, ಅದನ್ನೇ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತ ಮನಸ್ಥಿತಿಯಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಹೀಗೆ ಹಲವು ರೀತಿಯ ಕೂಡ ಸಚಿವರು ಸಾಕಷ್ಟು ಪೈಪೋಟಿ ನಡೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಅಂತಿಮವಾಗಿರ್ತಕ್ಕಂತಹ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೈಕಮಾಂಡ್ ನಾಯಕರ ಜೊತೆ ಡಿ.ಕೆ. ಶಿವಕುಮಾರ್ ಅವರು ದೂರವಾಣಿ ಕರೆ ಮುಖಾಂತರ ಚರ್ಚೆ ನಡೆಸಬಹುದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ದಿನ ಬಿಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಗ್ರಾಸವಾಗ್ತವೆ. ಹಾಗಾಗಿ ಇದನ್ನ ಒಂದ್ 2-3 ದಿನದಲ್ಲಿ ಕೂಡ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತರಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಖಾತೆಗಳ ಹಂಚಿಕೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರಿದ್ದಂತೆ ಕಾಣ್ತಾ ಇದೆ ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.